ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂದರೆ ನಾನು ಇದನ್ನು ಹೆಸರು ಕಾಳಲ್ಲಿ ಮಾಡ್ತಾ ಇರೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕೇವಲ ಒಂದು ಬೌಲ್ ಹೆಸರು ಕಾಳಿಂದ ಇಷ್ಟೊಂದು ಆರೋಗ್ಯಕರವಾಗಿರೋ ತಿಂಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ರಾತ್ರಿ ಇಡೀ ಈ ಒಂದು ಬೌಲು ಹೆಸರು ಕಾಳನ್ನು ನೆನೆ ಇಟ್ಟಿದ್ದೆ. ಬೆಳಗ್ಗೆ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನಕಾಯಿನ ಈ ರೀತಿ ತುಂಡು ಮಾಡಿ ಹಾಕೋತಾ ಇದ್ದೀನಿ. ಅರ್ಧ ಇಂಚ್ ಆಗುವಷ್ಟು ಶುಂಠಿ, 4 ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಬಿಟ್ಟು ಇದನ್ನು ನೀರು ಹಾಕದೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈ ರೀತಿಯಾಗಿ ನುಣ್ಣಗಾಗಿರುತ್ತೆ. ಹೆಸರು ಕಾಳಲ್ಲಿರೋ ನೀರಿನ ಅಂಶನೇ ಸಾಕು ಇದು ನುಣ್ಣಗಾಗಲಿಕ್ಕೆ. ಹಾಗೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗಲಿ ಅಂತ 1 ಕ್ಯಾರೆಟ್ನ ಈ ರೀತಿಯಾಗಿ ಚಿಕ್ಕದಾಗಿ ತುರ್ಕೊಂಡು ಬಂದಿದ್ದೀನಿ. ಹಾಗೆ 2ರಿಂದ 3 ಕರಿಬೇವಿನ ಎಲೆಗಳನ್ನು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಮೊದಲಿಗೆ 1 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ, ಜರಡಿ ಹಿಡ್ಕೊಂಡು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಸೇರಿಸಿ ಮೊದಲಿಗೆ ನಾನು ಇದನ್ನು ಹಾಗೇ ಕಲಿಸ್ಕೊತಾ ಇದ್ದೀನಿ. ಹೆಸರು ಕಾಳಲ್ಲಿರೋ ನೀರಿನ ಅಂಶ ಹಾಗೆ ಈರುಳ್ಳಿಯಲ್ಲಿರುವ ನೀರಿನ ಅಂಶ ಎಲ್ಲನೂ ಇಲ್ಲಿ ಹೀರ್ಕೊಳ್ಳೋ ಹಾಗೆ ಕಲಿಸ್ಕೊತಾ ಇದ್ದೀನಿ. ಇದಾದ ನಂತರ ಇನ್ನೂ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಯಾವ ಹಿಟ್ಟನ್ನು ಕೂಡ ಹಾಕೋಬೋದು, ಹಾಗೆ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ. ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೀರಿನ ಅಂಶ ಕಡಿಮೆ ಆಗಿರೋದ್ರಿಂದ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ, ಹೆಸರು ಕಾಳು ರುಬ್ಬಿದ್ದೀನಲ್ವ ಅದೇ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ನಾನು ಸ್ವಲ್ಪ ಇದಕ್ಕೆ ಕಲಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಬರ್ತೀನಿ. ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿಕ್ಕೆ ಮಣೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಟ್ಟನ್ನು ಹೀಗೆ ಉದುರಿಸ್ಕೊಂಡು ನಾನು ಚಪಾತಿ ಮಾಡಲಿಕ್ಕೆ ಹೇಗೆ ಉಂಡೆ ಕಟ್ಕೋತೀನಿ ಅದೇ ಥರ ಉಂಡೆ ಕಟ್ಕೊಂಡು ಇಲ್ಲಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಸಿಂಪಡಿಸ್ಕೊಂಡು ಈ ರೀತಿಯಾಗಿ ನಾರ್ಮಲಾಗಿ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಇದು ಸ್ವಲ್ಪ ತೆಳು ಇರೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಬೆರೆಸ್ಕೋಬೇಕಾಗುತ್ತೆ. ಹಾಗೆ ಇದನ್ನು ನಾನು ಲಟ್ಟಿಸ್ಕೊಂಡು ಬರ್ತೀನಿ. ನಾರ್ಮಲಾಗಿ ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಲಟ್ಟಿಸಿದ್ರೆ ಆಯಿತು. ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೂ ನಾವು ಇದನ್ನು ಲಟ್ಟಿಸ್ಕೋಬಹುದು. ನೋಡಿ, ಇಷ್ಟು ತೆಳ್ಳಗೆ ನಾನು ಲಟ್ಟಿಸ್ಕೊಂಡು ಬಂದ್ರೂ ಕೂಡ ಎಲ್ಲಿನೂ ಕೂಡ ಕಟ್ಟಾಗಿಲ್ಲ, ಆ ರೀತಿಯಾಗಿ ಬಂದಿದೆ. ಹಾಗೆ ನಾನಿಲ್ಲಿ ಇದಕ್ಕೆ ಸ್ಟವನ್ನು ಹತ್ತಿಸ್ಕೊಂಡು ಒಂದು ಹಂಚನ್ನು ಇಡ್ತಾ ಇದ್ದೀನಿ ಚಪಾತಿನ ಬೇಯಿಸಲಿಕ್ಕೆ. ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು. ಯಾಕೆ ಅಂದರೆ ನಾವಿದರಲ್ಲಿ ಹಾಕಿರೋದೆಲ್ಲನೂ ಹೆಲ್ದಿ ಇಂಗ್ರೀಡಿಯೆಂಟ್ಸೇ. ಸೊ ಹಾಗಾಗಿ ನೋಡಿ, ನಾವು ನಾರ್ಮಲಾಗಿ ಚಪಾತಿ ಹೇಗೆ ಬೇಯಿಸ್ತೀವೋ ಹಾಗೆ ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆನ ಮೇಲ್ಗಡೆ ಹಾಕಿ ಈ ರೀತಿಯಾಗಿ ನೀಟಾಗಿ 2 ಕಡೆನೂ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಬೇಯಿಸುವಾಗ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ. ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ಬೇಯಿಸ್ಕೊಂಡು ಬರ್ತೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ನಮಗೆ ಮಾರ್ನಿಂಗ್ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೋತಾ ಇದ್ದರೆ ಇದೊಂದು ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಕಿಡ್ಸ್ ಲಂಚ್ ಬಾಕ್ಸಿಗಂತೂ ತುಂಬಾ ಹೇಳಿ ಮಾಡಿಸಿರುವಂತಹ ರೆಸಿಪಿ. ಇದಕ್ಕೆ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಚಟ್ನಿ. ಯಾವ ಚಟ್ನಿ ಆದ್ರೂ ಸೂಟಬಲ್ ಆಗುತ್ತೆ ಇದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.